ಎಷ್ಟೋ ಸಾರಿ ಪಠ್ಯ ಪುಸ್ತಕಗಳಲ್ಲಿ ಮೂರ್ಖರ ಚರಿತ್ರೆಗಳನ್ನು ಓದುವಂಥ ಕೆಟ್ಟ ಪ್ರಸಂಗ ನಮಗೆ ಬಂದಿದೆ. ಅವ್ರು ಎಷ್ಟು ಅಯೋಗ್ಯರು ಅನ್ನೋದು ಎಷ್ಟೋ ಮಂದಿಗೆ ಗೊತ್ತಿರ್ತದೆ, ಮಕ್ಕಳಿಗೆ ಗೊತ್ತಿರೋದಿಲ್ಲ. ಅಂಥವರ ಚರಿತ್ರೆಗಳು ಬರ್ತವೆ. ಬಹುಶಃ ಸರ್ಕಾರಕ್ಕೇನಾದರೂ ಕಿವಿ ಇದ್ದರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಪಠ್ಯ ಪುಸ್ತಕಗಳಲ್ಲಿ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವ್ರನ್ನ ತೆಗೆದುಕೊಂಡು ಬನ್ನಿ. ಯಾರಾದರೂ PhDಗಳನ್ನು ಮಾಡೋರಿದ್ರೆ ಧರ್ಮಾಧಿಕಾರಿಗಳ ಕಾರ್ಯಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿ. 1000 ಕ್ಷೇತ್ರಗಳು ಸಿಗ್ತಾವೆ. ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯ ಕುರಿತು PhD ಮಾಡಲಿಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ ಅಂತ ಆಗಿರಬಹುದು, ಆದರೆ ಅವರ ಸಾಧನೆಯ ಮಜಲುಗಳು ಸಾವಿರಾರು. ಆ ರೀತಿ ಆಗಬೇಕು ಅಂತ ಹೇಳಿ ನನ್ನ ಆಸೆ ಆಗಿರಬಹುದು.